This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಿರುವಂತಹ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಏನಂತ ಗೆಸ್ ಮಾಡ್ತಾ ಇದ್ದೀರಾ? ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ, ಇದು ಅನ್ಬಾಕ್ಸಿಂಗ್ ವಿಡಿಯೋ. ಈ ಮೊಬೈಲ್ ನೇಮ್ ಬಂದ್ಬಿಟ್ಟು Poco X3 ಅಂತ ಹೇಳ್ಬಿಟ್ಟು, ಇದರ ಸ್ಪೆಸಿಫಿಕೇಶನ್ಸ್ ಮತ್ತೆ ಇದರ ತಗೊಳ್ಬೋದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ನೋಡ್ತಾ ಹೋಗೋಣ. ಈಗ ನಾವು ಅನ್ಬಾಕ್ಸಿಂಗ್ ನ ಸ್ಟಾರ್ಟ್ ಮಾಡೋಣ. ಇದು ಫ್ಲಿಪ್ಕಾರ್ಟ್ ಪ್ಯಾಕಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರಬಹುದು ಅಡ್ರೆಸ್ಸು ಇದೆಲ್ಲ ಇದೆ. ನಿಮಗೆ ಪ್ರೈಸ್ ಡೀಟೇಲ್ಸ್ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ನಾನು ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದು ಬಾಕ್ಸ್ ಫ್ರಂಟ್ ಸೈಡ್, ಇಲ್ಲಿ Poco X3 ಅಂತ ಹೇಳಿ ಇಲ್ಲಿ ಬರ್ದಿದೆ ನೇಮು. ಮತ್ತೆ ಇದು ಬಾಕ್ಸ್ ಅಪ್ ಸೈಡ್ ಇದು ನೀವು ನೋಡ್ತಾ ಇರಬಹುದು. ಇಲ್ಲಿ ಕೆಲವು ಡೀಟೇಲ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲಾನು ಕೂಡ ಇಲ್ಲಿ ಬರೆದಿರುವಂತದ್ದು. ಮತ್ತೆ ಬ್ಯಾಕ್ ಸೈಡ್ ಕೂಡ ಕೆಲವು ಸ್ಪೆಸಿಫಿಕೇಶನ್ಸ್ ಆ ತರದೆಲ್ಲ ಬರೆದಿದೆ. ಮತ್ತೆ ಇದು ನೋಡ್ತಾ ಇರಬಹುದು ಈ ಕಡೆ ಸೈಡ್ ಬಾಕ್ಸ್, ಇನ್ನೊಂದು ಸೈಡ್ ಇದು ಬಾಕ್ಸ್ ಫುಲ್ ವ್ಯೂ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ಇದು ಮತ್ತೆ ಈ ಸೀಲ್ ನ ಓಪನ್ ಮಾಡೋದ್ರ ಮೂಲಕ ಬಾಕ್ಸ್ ನ ಓಪನ್ ಮಾಡಬೇಕಾಗುತ್ತೆ. ಇದನ್ನ ನಾವು ಓಪನ್ ಮಾಡಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದು ಮೊಬೈಲ್ ನ ಬಾಕ್ಸ್. ಇದು ಒಳಗಡೆ ಇನ್ನೊಂದು ಬಾಕ್ಸ್ ಇರುವಂತದ್ದು. ಇದನ್ನು ಕೂಡ ನಾವು ಓಪನ್ ಮಾಡಿ ನೋಡ್ಕೊಳ್ಳೋಣ. ಇಲ್ಲಿ ಪೌಚ್ ತರದೆಲ್ಲ ಬರ್ತಿರುತ್ತೆ. ಇಲ್ಲಿ ಕೆಲವು ಪೇಪರ್ ವರ್ಕ್ಸ್ ಆ ತರದ್ದೆಲ್ಲ ಇದೆ. ಇಲ್ಲಿ ನಮಗೆ ಬ್ಯಾಕ್ ಕೇಸ್ ಸಹ ನೋಡೋಕೆ ಸಿಗ್ತಾ ಇದೆ. ಇದೊಂಥರ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರಬಹುದು ಸಿಮ್ ಇಜೆಕ್ಟರ್ ಟೂಲ್ ಕೂಡ ಇಲ್ಲಿ ಇರುವಂತದ್ದು. ಇದನ್ನ ಹೆಚ್ಚಿನ ವಿವರಗಳನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಮೊಬೈಲ್ ನ ತೆಗಿಯೋಣ ಫಸ್ಟ್. ಫ್ರೆಂಡ್ಸ್, ನಿಮಗೆ ಇಲ್ಲಿ ಆಲ್ರೆಡಿ ಮೊಬೈಲ್ ಕಾಣಿಸ್ತಾ ಇದೆ. ನಾನು ಮೊಬೈಲ್ ತಗೊಳ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದು ಮೊಬೈಲ್ ನ ಬ್ಯಾಕ್ ಸೈಡ್. ಪ್ಯಾಕಿಂಗ್ ಓಪನ್ ಮಾಡೋಕ್ಕಿಂತ ಮುಂಚೆ ಹೀಗೆ ಬರುತ್ತೆ. ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಇದು ಮೊಬೈಲ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಈ ಬಾಕ್ಸ್ ಅಲ್ಲಿ ಇನ್ನು ಏನೇನಿದೆ ಅಂತ ಹೇಳಿ ನೋಡ್ತಾ ಬರೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಚಾರ್ಜರ್ ಕೂಡ ಸಿಗ್ತಾ ಇರುವಂತದ್ದು. ಇದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಇದು 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಆಗಿರುತ್ತೆ. ನೀವು ಇಲ್ಲಿ ಮೇ ಬಿ ಅಬ್ಸರ್ವ್ ಮಾಡ್ತಿರ್ಬಹುದು ಅನ್ಕೊಳ್ತೀನಿ. ಇನ್ನ ಏನೇನಿದೆ ನೋಡ್ತಾ ಬರೋಣ. ಇದು ಟೈಪ್ ಸಿ ಕೇಬಲ್ ಆಗಿರುತ್ತೆ ಸ್ನೇಹಿತರೆ. ಇನ್ನ ನೀವು ನೋಡ್ತಿರೋ ಪ್ರಕಾರ ಈ ಬಾಕ್ಸ್ ಅಲ್ಲಿ ಇನ್ನೇನು ಇರೋದಿಲ್ಲ. ಈಗ ನಾನು ಮೊಬೈಲ್ ನ ಒಂದು ಟೈಮ್ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದು ಮೊಬೈಲ್ ಆಗಿದೆ. ಇದು ನಾನು ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೊಬೈಲ್ ನ ಓವರ್ ವ್ಯೂ ಬಂದ್ಬಿಟ್ಟು. ಇದು ಮೊಬೈಲ್ ನ ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಇಲ್ಲಿ ಕೆಲವು IMA ನಂಬರ್ಸ್ ಮತ್ತೆ ಕೆಲವು ಡೀಟೇಲ್ಸ್ ಅಲ್ಲಿ ಸ್ಟಿಕ್ಕರ್ ಮೇಲೆ ಬರ್ದಿರುತ್ತೆ. ಮತ್ತೆ ಇದು ಕ್ಯಾಮ್ರಾ ಕೂಡ ನೀವು ನೋಡ್ತಾ ಇರ್ಬೋದು. ನಾನು ಒಂದ್ಸರಿ ಕ್ಲೋಸ್ ಅಪ್ ಶಾಟ್ ಅಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಇದು ಕ್ಯಾಮ್ರಾ. ಇನ್ನು ನಾನು ಈ ಸ್ಟಿಕ್ಕರ್ನ ಕೂಡ ರಿಮೂವ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಡಿಸೈನ್ ನೀವು ನೋಡ್ತಾ ಇರಬಹುದು. ಇದು ಬ್ಲೂ ಕಲರ್ ವೇರಿಯಂಟ್. ಫ್ರೆಂಡ್ಸ್, ಇದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಪ್ರೀ ಅಪ್ಲೈಡ್ ಆಗಿ ಬಂದಿರುವಂತದ್ದು. ಮೇ ಬಿ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಸ್ಕ್ರೀನ್ ಗಾರ್ಡ್ ಕೂಡ ಪ್ರೀ ಅಪ್ಲೈಡ್ ಬಂದಿದೆ. ಡೆಡಿಕೇಟೆಡ್ ಸ್ಲಾಟ್ ಅಥವಾ ಹೈಬ್ರಿಡ್ ಸ್ಲಾಟ್ ಅಂತ ಹೇಳಿ ಒಂದ್ಸರಿ ಸಿಮ್ ಕೂಡ ಬಿಚ್ಚಿ ನೋಡೋಣ. ಮೊಬೈಲ್ ನ ಮೇಲ್ಗಡೆ ಎಡಭಾಗದಲ್ಲಿ ಈ ಸಿಮ್ ಸ್ಲಾಟ್ ಇರುವಂತದ್ದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಡಬಲ್ ಸ್ಲಾಟ್ ಬಂದಿರುವಂತದ್ದು. ಇಲ್ಲಿ ನೀವು ಚಾಯ್ಸ್ ಆಗಬೇಕಾಗುತ್ತೆ. 2 ಸಿಮ್ ಅಥವಾ 1 ಸಿಮ್ 1 ಮೆಮೊರಿ ಕಾರ್ಡ್ ಈ ತರ ಚಾಯ್ಸ್ ಆಗಬೇಕಾಗುತ್ತೆ. ಈ ತರದೊಂದು ಸ್ಲಾಟ್ ಇದು. ಇಲ್ಲಿ ನೀವು ನೋಡ್ತಾ ಇರಬಹುದು. ಮೇ ಬಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ನಾವು ಮೊಬೈಲ್ ನ ಓವರ್ ವ್ಯೂ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಇದು ಮೊಬೈಲ್ ನ ಫ್ರಂಟ್ ಆಗಿರುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಫಾಯಿಲ್ ಇದನ್ನ ಪ್ರೊಟೆಕ್ಷನ್ ಮಾಡಿರ್ತಾರೆ. ಮೇಲ್ಗಡೆ ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ಇರುವಂತದ್ದು ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊಬೈಲ್ ನ ಬಲಗಡೆ ಭಾಗದಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಕೀಸ್ ಮತ್ತೆ ಫಿಂಗರ್ ಪ್ರಿಂಟ್ ಮತ್ತೆ ಪವರ್ ಬಟನ್ ಎರಡು ಒಂದರಲ್ಲೇ ಬಂದಿರುತ್ತೆ. ಇದು ಫಿಂಗರ್ ಪ್ರಿಂಟ್ ಮತ್ತೆ ಪವರ್ ಬಟನ್ ಆಗಿರುತ್ತೆ. ಮೇಲ್ಗಡೆಯ ಭಾಗದಲ್ಲಿ ಏರ್ ಬ್ಲಾಸ್ಟಿಂಗ್ ಸೆನ್ಸರ್ ಕೂಡ ಇಲ್ಲಿರುವಂತದ್ದು. ಮತ್ತೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಮತ್ತೆ ಸೆಕೆಂಡರಿ ಸ್ಪೀಕರ್ ಕೂಡ ಇಲ್ಲಿರುವಂತದ್ದು. ಈ ಕಡೆ ನಿಮ್ಗೆ ಸಿಮ್ ಟ್ರೇ ಇರುವಂತದ್ದು. ಅದ್ ಬಿಟ್ರೆ ಏನಿಲ್ಲ. ಕೆಳಗಡೆ ಸ್ಪೀಕರ್ ಪೋರ್ಟ್ ಮತ್ತೆ ಚಾರ್ಜಿಂಗ್ ಪೋರ್ಟ್, ಮೈಕ್ ಮತ್ತೆ ಇಯರ್ಫೋನ್ ಪೋರ್ಟ್ ಕೂಡ ಇಲ್ಲೇ ಹಾಕೋದಕ್ಕೆ ಇರುವಂತದ್ದು.
ನಿಮಗೆ ಬ್ಯಾಕ್ ಸೈಡ್ ವ್ಯೂ ನೋಡ್ತಾ ಇರಬಹುದು ಸ್ನೇಹಿತರೆ. ಮೇಲ್ಗಡೆ ಕ್ಯಾಮ್ರಾಸ್ ಇದೆ, ಇದರಲ್ಲಿ 4 ಕ್ಯಾಮ್ರಾಸ್ ಇದೆ. 64 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಆಗಿರುವಂಥದ್ದು, ಮತ್ತೆ ಒಂದು ಫ್ಲಾಶ್ ಲೈಟ್ ಕೂಡ ಇರುವಂಥದ್ದು. ಇದು ಮೊಬೈಲ್ನ ಲುಕ್ ಕಂಪ್ಲೀಟ್ ಆಗಿ ಈ ರೀತಿ ಇದೆ. ಮತ್ತೆ ಸ್ನೇಹಿತರೆ, ನೀವು ವೆಯ್ಟ್ ಕೂಡ ನನಗೆ ಇಲ್ಲಿ ಫೀಲ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹೆವಿ ವೆಯ್ಟ್ ಏನಿಲ್ಲ ಅಂತ ಹೇಳಿ ಹೇಳ್ಬೋದು. 6000 mAh ಬ್ಯಾಟರಿ ಆದ್ರೂ ಕೂಡ ಇದು ಹೆವಿ ವೆಯ್ಟ್ ಇಲ್ಲ ಮೊಬೈಲ್. ನೀವು ನೋಡ್ತಾ ಇರಬಹುದು ಲುಕ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನು ಅಂತ ನೋಡೋದಾದ್ರೆ, ಇದು ಸ್ಟೇರಿಯೋ ಸ್ಪೀಕರ್ ಮೊಬೈಲ್. ಇದು ಉತ್ತಮವಾದಂತಹ ಫೀಚರ್ ನೋಡಿ. ಇಲ್ಲೊಂದು ಸ್ಪೀಕರ್ ಇರುವಂತದ್ದು, ಮತ್ತೆ ಮೇಲೂ ಕೂಡ ಒಂದು ಸ್ಪೀಕರ್ ಇರುವಂತದ್ದು. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನಮಗೆ ಕೊಡುತ್ತೆ. ಎಕ್ಸ್ಪೆಷಲಿ ಬ್ಲೈಂಡ್ಸ್ ಗೆ ಹೇಳೋದಾದ್ರೆ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಯಾಕೆಂದ್ರೆ ನಾವು ಟಾಕ್ ಬ್ಯಾಕ್ ನ ಯೂಸ್ ಮಾಡೋದ್ರಿಂದ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದೊಂಥರ ಒಳ್ಳೆಯ ವಿಚಾರ. ಇದೊಂದು ಫೀಚರ್ ನನಗೆ ತುಂಬಾ ಇಷ್ಟ ಆಗಿರುವಂತಹ ಫೀಚರ್. ಸ್ನೇಹಿತರೆ, ಈಗ ನಾವು ಇದನ್ನ ಪವರ್ ಆನ್ ಮಾಡೋದ್ರ ಮೂಲಕ ಈ ಮೊಬೈಲ್ ನ ಸೆಟ್ ಮಾಡಿ ನಿಮಗೆ ಅನಂತರ ಸಿಗ್ತೀನಿ. ಓಕೆ ಸ್ನೇಹಿತರೆ, ಇದರಲ್ಲಿ ಚಾರ್ಜ್ ಇದೆ, ಸೊ ಪವರ್ ಆನ್ ಆಗ್ತಾ ಇದೆ. ನಿಮ್ಗೆ ಈ ಮೊಬೈಲ್ ನ ಕ್ವಿಕ್ ಆಗಿ ಸೆಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಅಲ್ಲಿ ಅಪ್ ಅಂಡ್ ಡೌನ್ ಕೀನ ಒತ್ತಿ ಹಿಡಿದ್ರೆ ಟಾಕ್ ಬ್ಯಾಕ್ ಆನ್ ಆಗುತ್ತೆ. ಫ್ರೆಂಡ್ಸ್, ಈ ಫೋನ್ ಸೆಟಪ್ ಎಲ್ಲ ಮುಗಿಸಿ ನಾನು ಬಂದಿದ್ದೀನಿ. ಈಗ ನಾನು ಫೋನ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇದು ಹೋಮ್ ಸ್ಕ್ರೀನು. ಪೋಕೋ X3 ಮೊಬೈಲ್ ನ ಹೋಮ್ ಸ್ಕ್ರೀನ್ ಆಗಿರುತ್ತೆ. ಇಲ್ಲಿ ತುಂಬಾ ಆಪ್ಸಸ್ ಎಲ್ಲ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ತುಂಬಾ ಬ್ಲೋಟ್ವೇರ್ಸ್ ಕೂಡ ಇರುತ್ತೆ ಇದರಲ್ಲಿ. ನೀವು ಆಮೇಲೆ ಬೇಕಾದ್ರೆ ನಾನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇಲ್ಲಿ ತುಂಬಾ ಬ್ಲೋಟ್ವೇರ್ಸ್ ಸಹ ಇದೆ. ಇನ್ನು ಉತ್ತಮವಾದಂಥ ಫೀಚರ್ಸ್ ಈ ಫೋನಲ್ಲಿ ಇದೆ. ನಾನು ಸ್ಪೆಸಿಫಿಕೇಶನ್ಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ಪೌಚ್ ಹಾಕಿ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಪೌಚ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ನಿಮಗೆ ಪೌಚ್ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನ ನೋಡ್ತಾ ಇರಬಹುದು. ಇದು ಈ ಮೊಬೈಲ್ಗೆ ಬಂದಿರುವಂತಹ ಪೌಚ್. ಇದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಪೌಚ್ ಆಗಿರುತ್ತೆ. ಈಗ ನಾನು ಇದಕ್ಕೆ ಪೌಚ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ನೋಡ್ತಾ ಇರಬಹುದು. ನಿಮಗೆ ಪೌಚ್ ಹಾಕಿದ್ರೆ ಮೊಬೈಲ್ ಈ ತರ ಬರುತ್ತೆ. ಇಲ್ಲಿ ನಿಮಗೆ ಚಾರ್ಜರ್ ಫ್ಲಿಪ್ ಕೂಡ ಇರುವಂಥದ್ದು. ನೀವು ಚಾರ್ಜ್ ಹಾಕಿ ತದನಂತರ ಇದನ್ನ ಮುಚ್ಚಿದ್ರೆ ಧೂಳು ಬೀಳೋದಿಲ್ಲ, ಮತ್ತೆ ವಾಟರ್ ಏನಾದರೂ ಸಮ್ಟೈಮ್ಸ್ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಸ್ಪೀಕರ್, ಮತ್ತೆ ಏರ್ ಬ್ಲಾಸ್ಟರ್, ಮತ್ತೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್. ಬ್ಯಾಕ್ ನೋಡಿ ಈ ತರ ಕಾಣಿಸುತ್ತೆ ಪೌಚ್ ಹಾಕಿದಾಗ. ಲುಕ್ಕು ಏನು ತೀರಾ ಹಾಳಾಗ್ತಿರೋ ತರ ಏನಿಲ್ಲ. ನೀವು ನೋಡ್ತಾ ಇರಬಹುದು, ನಿಮಗೆ ಅಬ್ಸರ್ವ್ ಮಾಡಿ ನಿಮಗೆ ಹೇಗೆ ಅನ್ಸುತ್ತೆ ನೋಡಿ. ಈ ತರ ಇದು ಕಾಣಿಸ್ತಾ ಇದೆ. ಈಗ ನಾನು ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. ಈಗ ನನ್ನ ಮೊಬೈಲ್ ಕೈಯಲ್ಲಿದೆ, ಓಪನ್ ಆಗಿದೆ. ಒಂದು ಹಾಫ್ ಸೆಕೆಂಡ್ ಸ್ಲೋ ಇದೆ ಫ್ರೆಂಡ್ಸ್. ಇದು ಫಿಂಗರ್ ಪ್ರಿಂಟ್ ಸೆನ್ಸರ್. ನಾವು ಈಗ ನೋಡಿ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಬೆಳೆ ಇಟ್ಟ ತಕ್ಷಣ ಎಷ್ಟೊತ್ತಿಗೆ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಇಷ್ಟು ಸ್ಲೋ ಇರುತ್ತೆ ಇದು ಫಿಂಗರ್ ಪ್ರಿಂಟ್. ಪರವಾಗಿಲ್ಲ, ಸ್ಪೀಡ್ ಇದೆ ಅಂತಾನೆ ಹೇಳ್ಬಹುದು. ಅಷ್ಟೊಂದು ತೀರಾ ಏನು ಸ್ಲೋ ಆಗಿರೋದಿಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ನೀವು ಇದಕ್ಕೆ ಫಿಂಗರ್ ಪ್ರಿಂಟ್ ಸೆಟ್ ಮಾಡೋದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ನೀವು ಕ್ಲೀನ್ ಆಗಿ ಅದು ಹೇಳ್ದಾಗೆ ಬೆರಳು ಕೊಟ್ಟು ಸೆಟ್ ಮಾಡಿದ್ರೆ ಇನ್ನು ಫಾಸ್ಟ್ ಅಲ್ಲಿ ತಗೊಳುತ್ತೆ. ಅದು ನೋಡ್ತಾ ಇರಬಹುದು. ಈ ತರ ಫಿಂಗರ್ ಪ್ರಿಂಟ್ ತಾಣುತ್ತೆ. ಈಗ ನಾನು ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ನಿಮಗೆ ಹಾಕ್ತಾ ಹೋಗ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಮೊದಲು ನಾವು ಇದ್ರ ಡಿಸ್ಪ್ಲೇನ ನೋಡೋದಾದ್ರೆ 6.67 ಇಂಚ್ ಡಿಸ್ಪ್ಲೇನ ಹೊಂದಿರುತ್ತೆ. ಮತ್ತು ಇದು ಸ್ನ್ಯಾಪ್ಡ್ರ್ಯಾಗನ್ 732G ಅನ್ನುವಂತಹ ಪ್ರೊಸೆಸರ್ನ ಒಳಗೊಂಡಿರುತ್ತೆ. ಇದೊಂದು ಮಿಡ್ ರೇಂಜ್ ಪ್ರೊಸೆಸರ್ ಆದರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಗೇಮಿಂಗ್ ಲೆವೆಲಲ್ಲಿ ಆಗಿರಬಹುದು, ಮತ್ತು ನಮ್ಮ ಬ್ಲೈಂಡ್ಸ್ ಯೂಸೇಜಲ್ಲಾಗಿರಬಹುದು, ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡುವಂತಹ ಪ್ರೊಸೆಸರ್ ಇದಾಗಿರುತ್ತೆ. ಮತ್ತು 20 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾನ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ಒಳ್ಳೆಯ ವಿಚಾರ. ಇದು ಒಳ್ಳೆ ಫೋಟೋಸ್ನ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಕ್ ಕ್ಯಾಮ್ರಾಸ್ನ ನೋಡೋದಾದರೆ 64+13+2+2 4 ಕ್ಯಾಮ್ರಾಗಳನ್ನ ಯೂಸ್ ಮಾಡಿರುವಂಥದ್ದು. 64 ಮೆಗಾ ಪಿಕ್ಸೆಲ್ದು ಪ್ರೈಮರಿ ಸೆನ್ಸರ್ ಆಗಿರುತ್ತೆ. ಮತ್ತು ಇನ್ನುಳಿದಂಥ ಕ್ಯಾಮ್ರಾ ಬೊಕೆ ಎಫೆಕ್ಟ್ ಮತ್ತು ಮೈಕ್ರೋಶಾಟ್ಸ್ ಮತ್ತು ಡೆತ್ ಸೆನ್ಸರ್ ಆಗಿರುತ್ತೆ. ಮತ್ತು ಇದರ ರ್ಯಾಮ್ ಆ್ಯಂಡ್ ರೋಮ್ನ ನಾವು ನೋಡೋದಾದರೆ 664GB ಮತ್ತು 128GB ಎರಡು ವೇರಿಯಂಟಲ್ಲಿ ಇದು ಸಿಗುತ್ತೆ. ಇದರ ಬೈಲಿಂಗ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ತಗೊಳ್ಬಹುದು. ಮತ್ತು ಇದರ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ 6000 mAh ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿರುವಂಥದ್ದು. ನೀವು ಹೇಗೆ ಹೆವಿ ಯೂಸ್ ಮಾಡಿದ್ರು ಕೂಡ 1.5 ಡೇ ಇದರ ಪರ್ಫಾರ್ಮೆನ್ಸ್ ಇರುತ್ತೆ. 8 hours ಇದರ ಸ್ಕ್ರೀನ್ ಆನ್ ಟೈಮ್ ಇರುವಂಥದ್ದು. ನಾವು ಮಾಮೂಲಿ ಯೂಸ್ ಮಾಡೋದಾದರೆ ಇದು 1.5 or 2 days ಇದು ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇದೊಂಥರ ಒಳ್ಳೆಯ ವಿಚಾರ. ಮತ್ತು ಇದು ನಿಮಗೆ ಆಂಡ್ರಾಯ್ಡ್ 10 OS ಅಲ್ಲಿ ರನ್ ಆಗುತ್ತೆ. ಮತ್ತು ಇದರ ವೆಯ್ಟ್ ಬಂದ್ಬಿಟ್ಟು 225 grams ವೆಯ್ಟ್ ಇದೆ ಇದ್ರದ್ದು. ಮತ್ತು ಸ್ನೇಹಿತರೆ, ಇದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುತ್ತೆ. ಇದರಲ್ಲಿ ನಿಮಗೆ MIUI ಅಲ್ಲಿ ಸಿಗುವಂತಹ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಸಿಗುವಂಥದ್ದು ಒಳ್ಳೆಯ ವಿಚಾರ. ಮತ್ತು ಇನ್ನೊಂದು
ಉತ್ತಮವಾದಂತಹ ವಿಚಾರ ಏನಂದರೆ ಇದು ಸ್ಟೇರಿಯೋ ಸ್ಪೀಕರ್ ಆಗಿರುತ್ತೆ. ಇದು ನಾನು ಆವಾಗಲೇ ಹೇಳಿದಾಗೆ ಇದೊಂಥರ ನನಗೆ ಇಷ್ಟವಾಗಿರುವಂತಹ ಒಳ್ಳೆಯ ವಿಚಾರ. ಇದು ಫಾಸ್ಟ್ ಚಾರ್ಜಿಂಗಿಗೆ ಕೂಡ ಸಪೋರ್ಟ್ ಮಾಡುತ್ತೆ. 33 ವಾಟ್ ಫಾಸ್ಟ್ ಚಾರ್ಜರ್ ಕೊಡ್ತಾರೆ ಇದರಲ್ಲಿ. ಇದು 1.5 ಅವರಲ್ಲಿ ನಮಗೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಮತ್ತು ಇದು ಫೇಸ್ ಅನ್ಲಾಕಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸ್ನೇಹಿತರೆ, ಇಷ್ಟು ತನಕ ಇದರ ಸ್ಪೆಸಿಫಿಕೇಶನ್ಸ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ಇದರ ಮೈಕ್ ಕ್ವಾಲಿಟಿ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಪೋಕೋ X3 ಅನ್ನುವಂತಹ ಮೊಬೈಲನ್ನು ಬಳಸಿಕೊಂಡು ಐಕ್ಯೂ MP3 ಅನ್ನುವಂತಹ ಸಾಫ್ಟ್ವೇರ್ನ ಮೂಲಕ ಈ ಆಡಿಯೋನ ರೆಕಾರ್ಡ್ ಮಾಡ್ತಿರುವಂಥದ್ದು. ಮತ್ತು ನಾನು ಇಟ್ಕೊಂಡಿರುವಂತಹ ಕ್ವಾಲಿಟಿ 320 kbps. ನೋಡಿ ಸ್ನೇಹಿತರೆ, ಈ ಮೈಕ್ನ ಕ್ವಾಲಿಟಿ ಹೀಗೆ ಬರ್ತಿದೆ. ಮತ್ತು ಸ್ನೇಹಿತರೆ, ನಾವು ರೆಕಾರ್ಡ್ ಮಾಡ್ತಿರುವಂತಹ ಪ್ಲೇಸ್ ಮೇಲೂ ಸಹ ಇದು ಈ ಆಡಿಯೋ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಮತ್ತು ಸ್ನೇಹಿತರೆ, ಇದರಲ್ಲಿ ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ನನಗನ್ಸಿರೋದು ನಾನು ನಿಮಗೆ ಹೇಳಬೇಕಾಗುತ್ತೆ. 1-2-3 ಮೇಜರ್ ಪಾಯಿಂಟ್ಸ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ವೆಯ್ಟ್. ಇದು 225 ಗ್ರಾಮ್ಸ್ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಬಲ್ಕಿ ಅಂತಲೇ ಅನಿಸುತ್ತೆ. ಯಾಕಂದರೆ ಗ್ಲಾಸ್ ಬಿಲ್ಡ್ ಕ್ವಾಲಿಟಿ ಮತ್ತು 6000 mAh ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಸ್ವಲ್ಪ ಭಾರ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮೇಜರ್ ಮೈನಸ್ ಪಾಯಿಂಟ್ ಏನು ಅಂದರೆ, ಇದು ಹೈಬ್ರಿಡ್ ಸ್ಲಾಟ್. 2 ಸಿಮ್ ಆದರೂ ಹಾಕ್ಕೊಳ್ಬೇಕು ಅಥವಾ ಒಂದು ಸಿಮ್ ಒಂದು ಮೆಮೊರಿ ಕಾರ್ಡ್ ಆದರೂ ಹಾಕ್ಕೊಳ್ಬೇಕಾಗತ್ತೆ. ಇದು ಒಂದು ಸ್ವಲ್ಪ ನನಗೆ ಮೈನಸ್ ಅನ್ನಿಸ್ತು. ಇದು ಬಿಟ್ಟರೆ ಸ್ನೇಹಿತರೆ, ಇದರಲ್ಲಿ ಅಂತಹ ಮೈನಸ್ ಪಾಯಿಂಟ್ಸ್ ನನಗೇನು ಕಾಣಿಸ್ಲಿಲ್ಲ. ಉತ್ತಮವಾದಂತಹ ಪ್ರೈಸ್ಗೆ ಇದು ಉತ್ತಮವಾದಂತಹ ಮೊಬೈಲು. ನಾನು ತೊಗೊಂಡಿದ್ದು ಬಂದುಬಿಟ್ಟು 14,000 ವಿತ್ ಆಫರು. ಈಗ ಪ್ರೆಸೆಂಟು ಏನಿದೆ ಅಂತೇಳಿ ನೀವು ಲಿಂಕ್ನ ಯೂಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ಓಕೆನಾ ಸ್ನೇಹಿತರೆ, ಇದಾಗಿತ್ತು ಪೋಕೋ X3 ಮೊಬೈಲ್ನ ಅನ್ಬಾಕ್ಸಿಂಗ್ ವಿಡಿಯೋ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ತಡ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.